ನೋಡಿ ಸ್ನೇಹಿತರೆ, ಈಗ ಮೋಟೋ ಲಾಗ್ ಮಾಡೋದಕ್ಕೆ ಎಲ್ಲ ಗೋಪ್ರೋ ಯೂಸ್ ಮಾಡ್ತಾರೆ. ಆದರೆ ನಾರ್ಮಲ್ ಆಗಿ ಇನ್ನೊಂದು ಎಕ್ಸ್ಟ್ರಾರ್ಡಿನರಿ ಐಡಿಯಾ ಕೊಟ್ಬಿಡ್ತೀನಿ. ಬ್ರದರ್ ಅವರು ಒಂದು ಐಡಿಯಾ ಹೇಳ್ಕೊಟ್ಟಿದ್ದಾರೆ. ಅದನ್ನ ನೀವು ತೋರಿಸ್ತೀನಿ ನೋಡಿ ಯಾವ ಥರ ಅಂತ ಹೇಳ್ಬಿಟ್ಟು. ತೋರಿಸ್ತೀನಿ. ಈ ಶರ್ಟ್ ಅಂದರೆ ಸ್ಮೂತ್ ಆಗಿರೋದು ಹಾಕೊಬೇಕು. ಮೊಬೈಲ್ ಪೌಚ್ ಓಪನ್ ಮಾಡಿ ಶರ್ಟಿಂದ ಒಳಗಡೆ ಅಲ್ಲೇ ನಿಂತ್ಕೊಂಡು ಕಾಣಿಸ್ತಿದ್ಯಾ ನೋಡಿ. ಈಗ ಯಾವ ಥರ ಈಗ ನಾರ್ಮಲಾಗಿ ಮೋಟೋ ಲಾಗ್ ಮಾಡೋದಕ್ಕೆ ಗೋಪ್ರೋ ಇಲ್ಲ ಅಂತಂದರೆ ಫೋನ್ ಯೂಸ್ ಮಾಡೋರು ಈ ಥರ ಲಾಕ್ ಮಾಡ್ಕೊಂಡು ಸೆಲ್ಫಿ ಕ್ಯಾಮ್ರಾ ಆನ್ ಮಾಡ್ಕೊಬೋದು. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಾ. ಬ್ರದರ್ ಹೇಳ್ಕೊಟ್ಟಿರೋ ಐಡಿಯಾ ಇದು. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಏನೋ ಒಂದು ಈ ತರ ಮಾಡ್ಕೊಂತಾರೆ. ಯಾವ ಥರ ಲಾಕ್ ಆಗ್ತಿದೆ ನೋಡಿ, ಲಾಕ್ ಆಯ್ತು ಶರ್ಟಿಗೆ ಹೋಗ್ತಾ ಇರೋದು ಅಷ್ಟೇ, ಏನು ಬೀಳಲ್ಲ, ಅದು ಏನು ತೊಂದರೆ ಇಲ್ಲ, ಹೋಗ್ತಾ ಇರೋದು. ಏನಂತೀರಾ? ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಈ ತರ ಮೌಂಟ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ರೆ ನೋಡೋಲ್ಲ ಒನ್ ಮೋರ್ ಅನ್ಬೇಕು, ಒನ್ ಮೋರ್ ಅನ್ಬೇಕು. ಏನಂತೀರಾ? ಇದೊಂದೇ ಮಾಸ್ಟರ್ ಪೀಸು. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ನಮಸ್ಕಾರ ದೇವರು, ನಮಸ್ತೆ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೋಡಿ ಏಯ್ ಸಖತ್ ಕಾಣಿಸ್ತಿದೆ ಕಣ. ಚಿಂದಿಗರು, ಇದು ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ, ಹಂಗೆ ಯಾವ ಥರ ವಿಡಿಯೋ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಏನಂತೀರಾ? ಒನ್ ಮೋರ್ ಅನ್ಬೇಕು ನೀವು. ಓಕೆ ಸ್ನೇಹಿತರೆ, ರಾಮನಗರ ಜಿಲ್ಲೆಯ ಪಾರ್ಟ್ 1 ವಿಡಿಯೋ ನೀವೇನಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಹ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಮತ್ತು ಪಾರ್ಟ್ 2 ವಿಡಿಯೋ ಏನು ಮುಂದೆ ಪ್ಲ್ಯಾನ್ ಎಲ್ಲಿಗೆ ಹೋಗ್ತೀವಿ ಅಂತ ಮುಂದೆ ಹೋಗ್ತಾ ಹೇಳ್ತೀನಿ, ಬನ್ನಿ. ಅಮ್ಮ ಕುದುರೆ ನೋಡ್ತಾನೆ ಇವಾಗ. ಇನ್ನೊಂದು ರೈಟ್ ಕನಕಪುರದ ಹತ್ರ ಇರೋ ಅಚ್ಚಲ ಬೆಟ್ಟವನ್ನು ಈಗ ನೋಡ್ಕೊಂಬಂದ್ವಿ. ಬೆಟ್ಟಕ್ಕೆ ಹೋಗ್ಬೇಕು ಅಂತಂದರೆ ಇದೇ ಊರನ್ನ, ಅಚ್ಚಲ್ ಊರನ್ನ ಪಾಸ್ ಮಾಡ್ಕೊಂಡು ಬರಬೇಕು. ಊರು ಒಳಗಡೆನೇ ರೋಡ್ ಇದೆ. ನಮ್ಮ ಬಾಯಿ ಹಾಕೊಂಡು ನಿಲ್ಸಿದ್ದಾರೆ. ಬಾಯ್ ಏನಾಯ್ತು? ಹೌದಾ, ನೀವು ಶೇಕ್ ಬರ್ತಿದ್ಯಾ? ತಗೊಂಡು ನೀನು ಜಾಸ್ತಿ ಜನ ಆಗಿಲ್ಲ, ವೀಲ್ ಪ್ರಾಬ್ಲಮ್ ಬರಲ್ವಲ್ಲ. ಅದೇ ಆಫ್ ರೋಡಿಂಗ್ ಎಲ್ಲ ಬಂದು ಏನಾದ್ರು ಆದರೆ ತೊಂದರೆ. ಈಗ ನೆಕ್ಸ್ಟ್ ಪ್ಲಾನ್ ಈಗೇನು, ಎಲ್ಲಿ ಹೋಗೋದು? ಹಾಂ ಹಾಂ, ಸ್ವಲ್ಪ ರೆಸ್ಟ್ ತಗೊಳ್ಳೋಕ್ಕೆ ವಾಟರ್ ಏನಾದರೂ ಕುಡ್ಕೊಂಡು ಮುಂದೆ ಪ್ಲಾನ್ ಮಾಡೋಣ. ಓಕೆ ಬಾಯ್ ಹೇಳ್ರು, ನಾವು ಹೊರಡೋಣ. ನೋಡಿ ಈ ಹಳ್ಳಿನಲ್ಲೆಲ್ಲ ನೋಡು, ಹಳೆ ಕಾಲದ ಥರ ಎಲ್ಲ ಹಳೆ ಶೈಲಿ ಎಲ್ಲ ಹಂಗೆ ಇದೆ. ಮುಂಚಿನ ಮನೆಗಳೆಲ್ಲ ಈ ಥರ ಮನೆಗಳೆಲ್ಲ ಈ ಸೈಡ್ ಮಾತ್ರ ಕಾಣಿಸೋದು. ನನ್ನ ಅನ್ಸಿದ ಮಟ್ಟಿಗೆ ಎಲ್ಲೂ ನೋಡಿಲ್ಲ ಈ ಥರ ಮನೆಗಳೆಲ್ಲ. ಅವಾಗ ರಾಜವಲ್ಲಿ ಇನ್ನೇ ಆಗಿರೋ ಫಿಲಮ್ಸ್ ಎಲ್ಲ ಬರ್ತೈತಲ್ಲ, ರವಿಚಂದ್ರನ್ ಅವ್ರದ್ದು, ವಿಷ್ಣುವರ್ಧನ್ ಅವ್ರದ್ದು, ಆ ಥರ ಫಿಲ್ಮಲ್ಲಿ ಮಾತ್ರ ನೋಡಿದ್ವಲ್ಲ. ಓಕೆ ಸ್ನೇಹಿತರೆ, ಈಗ ನಾವು ಹೋಗ್ತಾ ಇರುವಂಥ ಜಾಗ ರಾಮನಗರ ಜಿಲ್ಲೆಯಲ್ಲಿರುವಂಥ ಕಾವೇರಿ ನದಿ ಮತ್ತು ಅರ್ಕಾವತಿ ನದಿಯು, ಎರಡೂ ನದಿಯು ಸಂಗಮವಾಗುತ್ತಿರುವಂಥ ಜಾಗಕ್ಕೆ, ಆ ಜಾಗವನ್ನು ಈಗ ನೋಡ್ಕೊಂಬರೋಣ ಅಂತ ಪ್ಲಾನ್ ಮಾಡಿದ್ವಿ. ನಮ್ಮ ಬಾಯಿಯವರು ಇಲ್ಲಿ ಒಂದು ಯಾವ್ದು ಗುರು ಫಾಲ್ಸು? ಹಾಂ, ಚಿಕ್ಕಿ ಫಾಲ್ಸ್ ಇದೆ, ಹೋಗೋಣ ಅಂದರು. ಬಟ್ ನೀರಿರಲ್ಲ, ಇನ್ನು ಯಾಕೆ ಸುಮ್ಮನೆ ಹೋಗೋದು ವೇಸ್ಟು ಅಂದ್ಬಿಟ್ಟು ಬೇಡ ಅಂದರು. ಯಾಕೆ ಮತ್ತೆ ನಿಲ್ಸಿದ್ರು. ಬೇಕೆ ಅದೇ ನೀರಿಲ್ಲ, ಮತ್ತೆ ಹೋಗೋದು. ಅದೇ ಹೋಗೋಣ, ಮುಂದೆ ಯಾವ್ದಾರು ಸಿಕ್ಕರೆ ಅಲ್ಲೇ ನೋಡ್ಕೊಂಡು ಹೋಗೋಣ. ನಡಿ. ಸೆಕ್ಯೂರಿಟಿ ಚೆಕ್ಕಿಂಗ್ ಅಂತೆ, ಸೊ ಹಂಗಾಗಿ ಫಾರೆಸ್ಟ್ ಆಫೀಸರ್ ನಿಲ್ಲಿಸಿದ್ದಾರೆ. ಕಾರೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ನಮ್ಮ ಬೈಕ್ನೂ ಸೈಡ್ಗೆ ಹಾಕಿದ್ದೀವಿ. ಬನ್ನಿ ಹೋಗೋಣ. ಸಿಗ್ನೇಚರ್ ಹಾಕ್ಬೇಕಾ? ಬೈಕ್ ಬಂದ್ವಲ್ಲ, ಸಾಕಾ? ಒಬ್ರು ಸಾಕಂತ ಹೇಳಿ. ಎರಡು ಒಂದೊಂದು ಬೈಕ್ ಹಾಕಿದ್ದಾರೆ, ಸಾಕಲ್ಲ? ಎಂಟ್ರಿ ಮಾಡಿದ್ದು ಆಯಿತು. ಸಂಗಮ ವನ್ಯಜೀವಿ ವಲಯಕ್ಕೆ ಸ್ವಾಗತ. ಸಂಗಮಕ್ಕೆ ರೀಚ್ ಆಗಿದ್ದು ಆಯಿತು. ಈಗ ನದಿಗಳ ಸಂಗಮವನ್ನು ನೋಡ್ಕೊಂಬರೋಣ, ಬನ್ನಿ. ಸಂಗಮದಲ್ಲಿ ಕಾರು ಪಾರ್ಕಿಂಗ್ ಈ ಕಡೆ ಇದೆ. ನೋಡಿ ನದಿ ಹರಿತಾ ಇದೆ. ಬೇಸಿಗೆಗಾಲ ಆಗಿರೋದ್ರಿಂದ ನೀರು ತುಂಬ ಕಮ್ಮಿ ಆಗಿಬಿಟ್ಟಿರುತ್ತೆ. ಎಲ್ಲಿಗೋರು ಈ ಬಿಸಿಲಿಗೆ ನೀರು ಎಲ್ಲಿರುತ್ತೆ ನೋಡಿ.
ಒಂದು ಅರ್ಕಾವತಿ ನದಿ, ಇನ್ನೊಂದು ಕಾವೇರಿ ನದಿ, ಇವೆರಡು ಸೇರುವಂಥ ಜಾಗನೇ ಸಂಗಮ. ಅದು ಯಾವ ಊರು ಬೆಟ್ಟ ಹತ್ತಿದ್ದು ನಾವು? ಅಚ್ಚಲು ಬೆಟ್ಟ. ಅಚ್ಚಲು ಬೆಟ್ಟ ಹತ್ತಿ ಎಲ್ಲ ಆಫ್ ರೋಡಿಂಗಲ್ಲೆಲ್ಲ ಚಪ್ಪಲಿ ಎಲ್ಲ ಕಸರೆ ಆಗಿಬಿಟ್ಟಿತ್ತು. ಸಂಗಮದಲ್ಲಿ ಬಂದವಲ್ಲ ಹಾಗೆ ತೊಳ್ಕೊಳ್ಳೋಣ ಬನ್ನಿ ಕಾಲೆಲ್ಲ. ಪುಣ್ಯಗಳನ್ನು ಗಂಗಾ ಜಲದಿಂದ ಎಲ್ಲ ವಾಶ್ ಮಾಡ್ಕೊಳ್ಳೋಣ. ಹಾಂ ಚೇಂಜ್ ಮಾಡ್ಬಿಟ್ರಾ? ಹೇಳಲೇ ಇಲ್ಲ. ಚೇಂಜ್ ಮಾಡ್ಬಿಟ್ಟವ್ರ? ಹೌದು. ಹಂಗೆ ಹೇಳ್ಕೊಟ್ಟಿದ್ದೆ. ಪಾಪ ಎಲ್ಲ ಕಳೆದೋಗ್ಬಿಡ್ಬೇಕು. ಹಂಗೆ ವಾಶ್ ಮಾಡ್ಕೊಳ್ಳೋಣ. ಹೋಗೋಣ ಅಲ್ಲಿಗೆ ಸೆಂಟ್ರಿಗೆ. ಹಿಡ್ದೇನೋ ಮಾಡ್ತೀರಾ ಇಲ್ಲೇ? ಹಿಡ್ಕೊಡ್ತೀನಿ. ಬೇರೆ ಇದೆ ಸರ್, ಹಾಟ್ ಡ್ರಿಂಕ್ಸ್ ಇದೆ ಸರ್, ಕೂಲ್ ಡ್ರಿಂಕ್ಸ್ ಇದೆ ಸರ್, ಎಗ್ ರೈಸ್ ಇದೆ ಸರ್, ಬಿಯರ್ ಇದೆ ಸರ್. ಕೂಗ್ತಾವನೆ. ಹೇಳೋರು ಗುರುವರೆಲ್ಲ ಏನೇನೋ ಎಲ್ಲ 1 ಡಬಲ್ ತಗೊಂಡು ಕೊಡ್ತಾರಷ್ಟೇ. ಎರಡು ಸಂಗಮ ಆಗುವಂಥ ಜಾಗ ಇದೆ ನೋಡಿ. ಏಯ್ ಸ್ವಲ್ಪ ಯಾಮಾರಿದ್ರು ಬಿದ್ದರೆ ಸರಿಯಾಗಿ ಏಟಾಗುತ್ತೆ ಗುರು. ಕಲ್ಲು ಅಲ್ವಾ? ನೋಡಿ ಸ್ನೇಹಿತರೆ, ಭೂಮಿ ಮೇಲೆ ಈ ಪ್ರಕೃತಿಯಲ್ಲಿ ಎಂತೆಂಥ ವಿಸ್ಮಯಗಳಿದ್ದಾವೆ ಅಂತಂದರೆ, ನಾವೇನಾದರೂ ಹರಿಯೋ ನೀರಲ್ಲಿ ಸ್ವಲ್ಪ ಜೋರಾಗಿ ಹರಿತಾ ಇದ್ದರೆ ಅಲ್ಲಿ ನಿಲ್ಲಕ್ಕೆ ಆಗಲ್ಲ ನಾವು ಮನುಷ್ಯರು. ಅದೇ ಮೀನು ಹರಿಯೋ ನೀರು ವಿರುದ್ಧವಾಗಿಯೇ ಈಜುತ್ತೆ. ಆದರೆ ಮನುಷ್ಯನ ಏನಾದರೂ ಸ್ವಲ್ಪ ಕಷ್ಟ ಬಂದರೆ ಎದ್ರುಕೊಂಡ್ಬಿಡ್ತಾನೆ. ಆದರೆ ನಾವು ಈಗ ಜೋರಾಗಿ ನೀರು ಹರಿಯೋ ಥರ ನಮ್ಮ ಜೀವನದಲ್ಲೂ ಮನುಷ್ಯನ ಜೀವನದಲ್ಲೂ ಕಷ್ಟಗಳು ಬರ್ತವೆ. ಅದನ್ನು ನಾವು ಮೀನಿನ ಥರ ಅದನ್ನೆಲ್ಲ ಎದುರಿಸ್ಕೊಂಡು ಅದು ವಿರುದ್ಧವಾಗಿಯೇ ನಾವು ಸಾಗಬೇಕು. ಆವಾಗ ಎಲ್ಲ ಕಷ್ಟಗಳು ದೂರ ಆಗ್ತವೆ. ಎದುರ್ಕೊಂಡ್ರೆ ಯಾವುದನ್ನು ಎದುರ್ಸೋಕ್ಕಾಗಲ್ಲ ನಾವು. ನೋಡಿ ಇದೆಲ್ಲ ವಿಚಿತ್ರ ಅನ್ಸಿದ್ರು ಸತ್ಯ ಇದು. ನನ್ನಾಣೆ ನನ್ನ ಮಾತು ಸುಳ್ಳಲ್ಲ.